ಹಣದ ಆಸೆಗೆ ಜಮೀನನ್ನ ಸೇಲ್ ಅಗ್ರಿಮೆಂಟ್ ಮಾಡಿದ ಆ ಕುಟುಂಬ. ಕೈಬರಹ ಪಹಣಿಯಲ್ಲಿ ಹೆಸರು ತಿದ್ದಿ ಮಾರಾಟ ಮಾಡಲು ಯತ್ನ. ಇತ್ತ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಭೂ ಕಬಳಿಸಲು ಮುಂದಾದ್ರ. ಜಮೀನು ಮಾಲೀಕರ ಮೇಲೆ ರೌಡಿಗಳನ್ನ ಬಿಟ್ಟು ಧಮಕಿ ಹಾಕಿಸಿದ್ರ. ಎಸ್, ಇತ್ತೀಚಿನ ದಿನಗಳಲ್ಲಿ ಹೊನ್ನು ಮಣ್ಣು ಅಂದ್ರೆ ಜನರಿಗೆ ಅದೇನ್ ವ್ಯಾಮೋಹನೋ ಏನೋ. ಇಂಚು ಜಾಗವನ್ನ ಪಡ್ಕೊಳ್ಳೋದಕ್ಕೆ ಅದೇನೇನ್ ರಿಸ್ಕ್ ತಗೊಂಡು ಜಮೀನು ಲಪ್ಟಾಯಿಸುವುದಕ್ಕೆ ಮುಂದಾಗ್ತಾರೆ. ಅಂದ್ರೆ ಅಬ್ಬಬ್ಬ, ಜಾಗದ ವಿಚಾರಕ್ಕೆ ಸ್ವಂತ ಅಣ್ಣ ತಮ್ಮಂದಿರೇ ದಾಯಾದಿಗಳಾಗ್ತಾ ಇದ್ದು ಇನ್ನು ಕಂಡವರು ಸುಮ್ಮನೆ ಇರ್ತಾರ? ಭೂಮಿಗಾಗಿ ಅದೆಷ್ಟೋ ಗಲಾಟೆ ಜಗಳಗಳನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಸ್ಟೇ ಇದ್ರೂ ಕೂಡ ಜಾಗವನ್ನ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲದೆ ಕೈಬರಹ ಪಹಣಿಯಲ್ಲಿ ತಿದ್ದುಪಡಿ ಮಾಡಿ ಜಮೀನು ಸೇಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಸ್ವಾಮೀಜಿ ಅಂದ್ರೆ ಎಲ್ಲವನ್ನ ತ್ಯಜಿಸಿರೋ ಸನ್ಯಾಸಿ ಅಂತೀವಿ, ಆದ್ರೆ ಇಲ್ಲೊಬ್ಬ ಸ್ವಾಮೀಜಿ ಮಾತ್ರ ಜಾಗಕ್ಕಾಗಿ ರೌಡಿಗಳನ್ನ ಬಿಟ್ಟು ಹೆದರಿಸಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿರೋ ಘಟನೆ ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಸರುಮಡು ಸಿಗ್ನಲ್ ಬಳಿ ಬೆಳಕಿಗೆ ಬಂದಿದೆ. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರೋ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಸರುಮಡು ಸಿಗ್ನಲ್ ಬಳಿ ಇರುವ ಸರ್ವೆ ನಂಬರ್ 13ರಲ್ಲಿ ಸುಮಾರು 5 ಎಕರೆ 15 ಗುಂಟೆ ಜಮೀನಿದ್ದು, ಈ ಜಮೀನು ಗೋಪಾಲಕೃಷ್ಣ ಸ್ವಾಮಿ ದೇವಾಲಯಕ್ಕೆ ಸೇರಿದೆ. ಈ ಜಮೀನಿನಲ್ಲಿ ಸುಮಾರು 2 ಎಕರೆ ಜಾಗ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಹೋಗಿದೆ. ಇನ್ನು ಉಳಿದ ಸುಮಾರು 3 ಎಕರೆ 15 ಗುಂಟೆ ಜಾಗದ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು, ಜಮೀನು ಕಬಳಿಕೆಗೆ ಸ್ವಾಮೀಜಿಯು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೆಸರಮಡು ಸಿಗ್ನಲ್ ಬಳಿ ಇರುವ ಸುಮಾರು 3 ಎಕರೆ 15 ಗುಂಟೆ ಜಮೀನು ತಮಗೆ ಸೇರಿದ್ದು ಅಂತ 2 ಕುಟುಂಬಗಳ ಮಧ್ಯೆ ವಿವಾದ ಸೃಷ್ಟಿಯಾಗಿದ್ದು, ನ್ಯಾಯಾಲಯದಲ್ಲಿ ಈ ಜಮೀನು ವಿವಾದದ ವಾದ ಪ್ರತಿವಾದ ನಡೀತಾ ಇದೆ. ಈ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಗೋವಿಂದರಾಜು ಹಾಗೂ ಹನುಮಯ್ಯ ಕುಟುಂಬದವರು ಬೆಳೆ ಬೆಳೆದು ಬಂದ ಬೆಳೆಯನ್ನ ದೇವಾಲಯಕ್ಕೆ ಕೊಡ್ತಾ ಬಂದಿದ್ದಾರೆ. ಇತ್ತ ಸೌಭಾಗ್ಯಮ್ಮ ಹನುಮಂತರಾಯಪ್ಪ ಕುಟುಂಬದವರು ಈ ಜಾಗ ನಮ್ಮದು ಅಂತ ಬಂದಿದ್ದು, ಸೌಭಾಗ್ಯಮ್ಮ ಕುಟುಂಬಸ್ಥರು ಕೈಬರಹ ಪಹಣಿಯಲ್ಲಿ ತಿದ್ದುಪಡಿ ಮಾಡಿದ್ದಾರಂತೆ. ಹಾಗಾಗಿ ಗೋವಿಂದರಾಜು ಹನುಮಯ್ಯ ಕುಟುಂಬದವರು ಕೋರ್ಟ್ ಮೆಟ್ಟಲೇರಿ ಜಾಗಕ್ಕೆ ಸ್ಟೇ ತಂದಿದ್ದಾರೆ. ಆದರೆ ಈ ಜಾಗಕ್ಕೆ ಸ್ಟೇ ತರುವ ಮುನ್ನವೇ ಸೌಭಾಗ್ಯಮ್ಮ ಕುಟುಂಬದವರು ಈ ಜಾಗವನ್ನ ಬೇರೊಬ್ಬರಿಗೆ 2003ರಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ. ಸೇಲ್ ಅಗ್ರಿಮೆಂಟ್ ಮಾಡಿದ್ರೂ ಕೂಡ ಆ ಜಾಗವನ್ನ ಕೊಡದೇ ಇರೋದ್ರಿಂದ ಸದ್ಯ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಕುಮಾರ್ ಅನ್ನೋರು ಕೂಡ ಈ ಜಾಗ ನನ್ನದು ಅಂತ ಅವರು ಕೂಡ ಸ್ಟೇ ತಂದಿದ್ದು, ಜಾಗದ ವಿವಾದ ದಿನದಿಂದ ದಿನಕ್ಕೆ ಗೊಂದಲಕ್ಕೆ ಕಾರಣವಾಗ್ತಿದೆ. ಇನ್ನು ಈ ಭೂ ವಿವಾದಕ್ಕೆ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಕೂಡ ಎಂಟ್ರಿ ಆಗಿದ್ದಾರೆ. ಭೂ ವಿವಾದ ಸಂಬಂಧ ತಮ್ಮ ಚೇಲಾಗಳನ್ನ ಬಿಟ್ಟು ಧಮಕಿ ಹಾಕಿಸ್ತಾ ಇದ್ದಾರಂತೆ. ಹೌದು, ಜಾಗದ ವಿಚಾರವಾಗಿ ಉಳುಮೆ ಮಾಡ್ಕೊಂಡು ಬರ್ತಿದ್ದ ಗೋವಿಂದರಾಜು ಹಾಗೂ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಕುಮಾರ್ ನ್ಯಾಯಾಲಯದ ಮೆಟ್ಟಲೇರಿ ಸ್ಟೇ ತಂದಿದ್ರೆ, ಇತ್ತ ಸೌಭಾಗ್ಯಮ್ಮ ಹಾಗೂ ಹನುಮಂತರಾಯಪ್ಪ ಕುಟುಂಬದವರು ದುಡ್ಡಿನ ಆಸೆಗೆ ಬಿದ್ದು 2021ರಲ್ಲಿ ಈ ಜಾಗವನ್ನ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಅದು ಯಾವಾಗ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡ್ರೋ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಅವರ ಅಣ್ಣ ಚೇಲಾಗಳನ್ನ ಬಿಟ್ಟು ಜಾಗಕ್ಕೆ ಸ್ಟೇ ತಂದಿರುವ ಗೋವಿಂದರಾಜು ಹಾಗೂ ಕುಮಾರ್ ಅನ್ನೋರಿಗೆ ಸ್ಟೇ ವಾಪಸ್ ತಗೊಳ್ಳಿ, ನಾವು ಜಾಗ ಕ್ಲೀನ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತೆಲ್ಲ ಬೆದರಿಕೆ ಹಾಕಿ ಹೆದರಿಸ್ತಿದ್ದಾರಂತೆ. ಇತ್ತ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿಯ ಚೇಲ ಆಗಿರುವ ಚಿಕ್ಕಣ್ಣ ಎಂಬಾತ ಆಗಾಗ್ಗೆ ಭೂ ವಿವಾದ ಇರುವ ಜಮೀನಿಗೆ ಜೆಸಿಬಿಯನ್ನ ಕರೆಸಿಕೊಂಡು ಜಾಗವನ್ನ ಕ್ಲೀನ್ ಮಾಡಿಸುವುದಕ್ಕೆ ಮುಂದಾಗ್ತಾ ಇದ್ರಂತೆ. ಅಲ್ಲದೆ ನೀವು ಈ ಜಾಗದಿಂದ ಹೋಗಿ, ಇಲ್ಲ ಅಂದ್ರೆ ನಿಮಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ, ಬೇಕಾದ್ರೆ ನಿಮಗೆ ಅಷ್ಟೋ ಇಷ್ಟೋ ಕೊಡ್ತೀವಿ, ಸ್ವಾಮೀಜಿನ ಹೆದರ್ ಹಾಕೊಳ್ಬೇಡಿ ಅಂತ ಧಮಕಿ ಹಾಕ್ತಾ ಇದ್ದಾರಂತೆ. ಗೋವಿಂದರಾಜು ಆರೋಪ ಮಾಡ್ತಿದ್ದಾರೆ. ಕ್ಯಾತ್ಸಂದ್ರ ಸರ್ವೆ ನಂಬರ್ 13ರಲ್ಲಿ ಸುಮಾರು 80-90 ವರ್ಷದಿಂದ ಪೊಸಿಷನಲ್ಲಿ ಇದ್ಕೊಂಡು ಮನೆ ಕಟ್ಕೊಂಡು ಅಲ್ಲಿ ವಾಸ ಇದ್ದೀವಿ. ನಾವು ಟೆನೆಂಟು.
ಇದು ಹೈಕೋರ್ಟಲ್ಲಿ ಸ್ಟೇ ಐತೆ, ಸಿವಿಲ್ ಕೋರ್ಟಲ್ಲಿ ಸ್ಟೇ ಐತೆ. ಸುಮಾರು 45 ವರ್ಷ 50 ವರ್ಷದಿಂದ ಕೇಸ್ ನಡೀತಾ ಐತೆ. ಆದ್ರೂ ಈಗ ಅಗ್ರಿಮೆಂಟ್ ಹೋಲ್ಡರ್ಸು ಈಗ ರೀಸೆಂಟಾಗಿ ಅಗ್ರಿಮೆಂಟ್ ಮಾಡಿಕೊಂಡು KIT ಒಳಗಡೆ ನಮ್ಗೆ ಆರ್ಡ್ರ್ ಆಗಿಬಿಟ್ಟೈತೆ. ನಾವು ಅಪೀಲ್ ಹೋಗ್ತಾ ಇದ್ದೀವಿ, ಅಪೀಲ್ಗೆಲ್ಲ ಫೈಲ್ ಮಾಡಿದ್ದೀವಿ. ನಮ್ಗೆ ಅಲ್ಲಿ ನಂಬರ್ ಆಗಿ ಬರಬೇಕು. ಈಗ ಬಂದು ಈ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಐತಲ್ಲ, ಈ ಟೈಮ್ನೊಳಗೆ ಪೊಸಿಷನ್ನಿಗೆ ನುಗ್ಗಿಡ್ಬೇಕು ಅಂತ ಹೇಳ್ಬಿಟ್ಟು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. JCB ನಂಬರ್ ಇಲ್ಲದ JCB ತಗೊಂಬಂದು ರೌಡಿಗಳ್ನ ಕರ್ಕೊಂಬಂದು ಸುಮಾರು ಒಂದು 25ರಿಂದ 30 ಜನ ರೌಡಿಗಳ್ನ ಕರ್ಕೊಂಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾರು ಮಾಡಿಸ್ತಾರೆ ದೌರ್ಜನ್ಯನ? ಅಗ್ರಿಮೆಂಟ್ ಹೋಲ್ಡರ್ಸು. ಯಾರು? ಇದು ಕಣ್ಣೂರು ಸ್ವಾಮಿ, ಕಣ್ಣೂರು ಸ್ವಾಮೀಜಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕಣ್ಣೂರು ಸ್ವಾಮಿ, ಮೃತ್ಯುಂಜಯ ಸ್ವಾಮಿ ಅವರಿಬ್ಬರು ಅಣ್ಣ ತಮ್ಮಗಳು. ಈಗ ಇದು ಸ್ಟೇ 2007ನೇ ಇಸ್ವಿಯಿಂದಲೂ ಸ್ಟೇ ಐತೆ. ಇವರು ನಮ್ಮ ಕುಮಾರಣ್ಣವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದಿದ್ದಾರೆ. ಪಾಣಿ ಒಳಗೆಲ್ಲ ಎಂಟ್ರಿ ಮಾಡಿಸಿದ್ದೀವಿ. 742/2007 ಸ್ಟೇ ಇದೆ. ಇದು ಕಣ್ಣೂರು ಸ್ವಾಮಿ ಕಡೆಯವರು ಚಿಕ್ಕಣ್ಣ ಅವನ ಟೀಮು, ಅವನ ಟೀಮು. ಇನ್ನು 2003ರಲ್ಲೇ ಜಾಗವನ್ನ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಕುಮಾರ್ನನ್ನ ಯಾಮಾರಿಸಿ ಸೌಭಾಗ್ಯಮ್ಮ ಕುಟುಂಬಸ್ಥರು ಕಣ್ಣೂರು ಮಠದ ಸ್ವಾಮೀಜಿಗೂ ಈ ಜಾಗವನ್ನ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಗೊತ್ತಾದ ಮೇಲೆ ನಾವು ಸ್ಟೇ ತಂದಿದ್ದಕ್ಕೆ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಕಡೆಯ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತ ಕುಮಾರ್ ಆಕ್ರೋಶ ಹೊರಹಾಕಿದ್ರು. ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಲ್ಯಾಂಡ್, ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಲ್ಯಾಂಡು 3 ಸರ್ವೆ ನಂಬರ್. ಒಂದು ಕ್ಯಾಸಂದ್ರ ಗ್ರಾಮ, ಒಂದು ಮೈದಾಳ ಅಮಾನಿಕೆರೆ ಗ್ರಾಮ, ಒಂದು ಬಡ್ಡಹಳ್ಳಿ ಗ್ರಾಮ. ನಂಬರ್ ಹೇಳ್ಬಿಡಿ. ನಾನು ಹೇಳ್ತೀನಿ ಸ್ವಲ್ಪ. ಇದು ಸರ್ವೆ ನಂಬರ್ 13, 5 ಎಕರೆ 15 ಗುಂಟೆ. ಅದು ಬಡ್ಡಹಳ್ಳಿ. ಅದನ್ನೇನು ಲೇಔಟ್ ಮಾಡೆಲ್ಲ ಮಾಡಿಬಿಟ್ರೆ ನಮ್ಗೆ ಸುದ್ದಿ ಬೇಡ. ಅದು ನಮಗೆ ಬೇಡ. ಅದು ನಮ್ಮ ಬೇಡ. ಮೈದಾಳ ಅಮಾನಿಕೆರೆ DC ಆದೇಶ ಆಗಿದೆ, ಅವ್ರು ಯಾರು ತಗೊಂಡಿದ್ದಾರೆ. ಇನ್ನೂ ಕೇಸ್ ನಡೀತಾ ಇದೆ. 13ನೇ ಸರ್ವೆ ನಂಬರು ನನಗೆ 2013ರಲ್ಲಿ ರಿಜಿಸ್ಟರ್ ಆಯಿತು. ಅಗ್ರಿಮೆಂಟ್ ರಿಜಿಸ್ಟ್ರು ಇವೇ ಕ್ಯಾಸಂದ್ರದ ಓನರ್ ಏನಿದಾರಲ್ಲ, ಹನುಮಂತರಾಯಪ್ಪ ಅಂತ. ಹನುಮಂತರಾಯಪ್ಪ ಸತ್ತೋಗಿದ್ರು. ಅವ್ರ ಹೆಂಡತಿ ಸೌಭಾಗ್ಯಮ್ಮ ಅಂತ. ಸೌಭಾಗ್ಯಮ್ಮ ಮತ್ತು 5 ಜನ ಮಕ್ಕಳು. ಇಷ್ಟು ಜನ ಬಂದು ಕೋರ್ಟಲ್ಲಿ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ. ನನಗೆ ತುಮಕೂರು ಕೋರ್ಟಲ್ಲಿ ಕೇಸ್ ನಡೀತು. ಏನೋ 4 ಥರ ಆಯಿತು. ಅದೆಲ್ಲ ವ್ಯವಹಾರ ಆಗಿ ಕೇಸು ವಜಾ ಆಯಿತು. ನನ್ನ ಪರವಾಗಿ ಆಗಲಿಲ್ಲ. ಅದನ್ನು ನಾನು 2019ರಲ್ಲಿ ಹೈಕೋರ್ಟಲ್ಲಿ ಹಾಕಿದ್ದೀನಿ. ಹೈಕೋರ್ಟ್ ಸ್ಟೇ ಇದೆ. ಪರಬಾರೆ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಕಾಪಿ ಇದೆ ನನ್ನ ಹತ್ರ. ಇಷ್ಟಿದೆ. ಇವಾಗ ಇವರಲ್ಲಿ ಇದುವರೆಗೂ ಕಣ್ಣೂರು ಸ್ವಾಮಿ ಅಂತ ಏನು ಹೇಳಿದ್ವಲ್ಲ ನಾವು, ಅವನು ನನ್ನ ಮೇಲೆ ಬಿಟ್ಟು 2020ರಲ್ಲಿ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಸ್ಕೊಂಡು ಅವ್ನು ತಿರ್ಗ ಪರಬಾರೆ ಮಾಡಬಾರ್ದು ಅಂತ ಆದೇಶ ಇದ್ರೂ ಕೂಡ ಮಾಡ್ಕೊಂಡವ್ರು ನೋಡಿ ಸ್ವಾಮಿ. ಇದು ಪಾಣಿಯಲ್ಲಿ ಎಂಟ್ರಿ ಆಗಿದೆ. ಆಮೇಲೆ ಎಂತ ಇದನ್ನು ರಾಕೇಶ್ ಕುಮಾರ್ DC ಏನು ಮಾಡಿದ್ರು ಅಂದರೆ, ಈ ರಿಂಗ್ ರೋಡನ್ನು ದೇವಸ್ಥಾನಕ್ಕೆ ಇಟ್ಬಿಟ್ಟು ಇವರಿಗೆ ವಿಭಜನೆ ಮಾಡಿಕೊಟ್ಬಿಟ್ರು. ಯಾರಿಗೆ? ಸೌಭಾಗ್ಯಮ್ಮನಿಗೆ. ನನಗೆ ಅಗ್ರಿಮೆಂಟ್ ಆಗಿರೋದು 2 ವಿಭಜನೆ ಆಗಿರೋದೇ. ಇದನ್ನು ಕೊಟ್ಟಾಗ ಏನಾಯಿತು, ತೀರ್ಮಾನ ಆದಮೇಲೆ ಅವರೇನು ಮಾಡಬಾರ್ದು, 15 ವರ್ಷ ಪರಬಾರೆ ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಅದು ಹಂಗೆ ಇದೆ. ನಾನು ಸ್ಟೇ ಇದೆ. ಬಂದು ಇವ್ರ ಥರ ದೌರ್ಜನ್ಯ ಮಾಡ್ತಾರೆ. ಯಾರೀಗ ಪರಬಾರೆ ಮಾಡಬಾರ್ದು ಅಂತ ಆದೇಶ ಇದ್ದು ಸ್ಟೇ ಇದ್ರು ಕೂಡ ಯಾರಿಗಾಗಿದೆ ಈಗ ಅಗ್ರಿಮೆಂಟು? ಇವ್ನು 25 ಮಾಡ್ಕೊಂಬಿಟ್ಟಾನಲ್ಲ, ಇವ್ನು ರಿಜಿಸ್ಟ್ರ್ ಮಾಡ್ಕೊಂತಿನ್ಲೇ ಪರಬಾರೆ ಮಾಡಬಾರ್ದು ಅಂತ ಆರ್ಡ್ರ್ ಆಗಿದೆ ಅಷ್ಟೇ. ರೆವಿನ್ಯೂನಲ್ಲಿ 25ನಲ್ಲಿ ಕಣ್ಣೂರು ಸ್ವಾಮಿ ಇವರಿಂದ ಎಲ್ಲ ರಿಜಿಸ್ಟರ್ ಮಾಡ್ಸ್ಕೊಂಡವನೇ. ಅವತ್ತೇ ಪರಬಾರೆ ಮಾಡಬಾರ್ದು ಅಂತಾಗಿದೆ. ಯಾರು ಕಣ್ಣೂರು ಸ್ವಾಮೀಜಿ? ಕಣ್ಣೂರು ಸ್ವಾಮೀಜಿ ಅಂದರೆ ನಿಮಗೆ ಹೆಸರು ಗೊತ್ತಿರ್ಬೋದೇನೋ ಗೊತ್ತಿಲ್ಲ. ಸಿದ್ಧಗಂಗಾ ಮಠದಲ್ಲಿ ದೊಡ್ಡ ಸ್ವಾಮಿಗಳ ಜೊತೆಗಿದ್ದವರು. ಅವರು ಇಲ್ಲಿ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ರು ಕಣ್ಣೂರು ಮಠಕ್ಕೆ ಹೋಗಿದ್ದ ಮೇಲೆ ಅಷ್ಟೊತ್ತಿಗೆ ಇಲ್ಲೆಲ್ಲ ಇವ್ರನ್ನೆಲ್ಲ ಹೊಂದ್ಕೊಂಡಿದ್ರು. ಇವ್ರು ಕ್ಯಾಶ್ ಅನ್ನೋದು ನಾನು ಏನು ಅಗ್ರಿಮೆಂಟ್ ಮಾಡ್ಕೊಡೋಣ, ನಿಮ್ಗೇನು ರೀ ದುಡ್ಡು ಕಡಿಮೆ ಕೊಟ್ಟವ್ರಿ ಅಗ್ರಿಮೆಂಟ್ ರಿಜಿಸ್ಟ್ರಿಗೆ, ನಿಮ್ಗೆ ಯಾಕೆ ರೀ ನಾನು ಜಾಸ್ತಿ ಕೊಡ್ತೀನಿ ತಗೊಳ್ರಿ ಅಂತ 2.5 ಕೋಟಿ ಕೊಟ್ಟು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಸ್ಕೊಂಡವ್ರೆ. ಯಾವಾಗ 20ನೇ ಇಸ್ವಿ. ಸ್ವಾಮೀಜಿ ಹೆಸರು ಮೃತ್ಯುಂಜಯ ಸ್ವಾಮೀಜಿ ಅಂತ ಮತ್ತು ಸುಜ್ಞಾನ ಮೂರ್ತಿ ಅಂತ ಇಬ್ಬರು ಅಣ್ಣತಮ್ಮದೇರ ಹೆಸರು ರಿಜಿಸ್ಟರ್ ಮಾಡ್ಸ್ಕೊಂಡವ್ರೆ. ಈಗ ಬಂದು ಇಲ್ಲಿ ತೊಂದರೆ ಕೊಡ್ತಿರೋದು ಯಾರು ಅಂತ ಅವರು ಮೀಡಿಯೇಟ್ ಅವ್ರು ಬರಲ್ಲ ಇಲ್ಲಿಗೆ. ಮೊನ್ನೆ ಬಂದು ಕಾರಲ್ಲಿ ನಿಂತಿದ್ದು ಎಲ್ಲ ಮಾಡಿ ಐಡಿಯಾ ಮಾಡಿಬಿಟ್ಟು ಅಲ್ಲಿಂದ ಮೀಡಿಯೇಟ್ರನ್ನ ಕಳಿಸೋದು. ಮೀಡಿಯೇಟ್ ಯಾರು ಇಲ್ಲ ಬಂದು ಅವ್ರದ್ದು ಚಿಕ್ಕಣ್ಣ ಅಂತ ಅವ್ನ ಟೀಮ್ ನಮ್ಮ ತಮ್ಮನಿ ಮಾಡೋದು. ಬರ್ರಿ ನಿಮ್ಗೆ ಎಷ್ಟು ಕೊಡ್ಸಿಬಿಡ್ತೀನಿ, ನೀವು ಕೇಸ್ ವಾಪಸ್ ತಗೊಂಬಿಡ್ರಿ ಅನ್ನೋದು. ಇಲ್ಲಿಗೆ 10 ಸಾರಿ ಕರ್ಸವ್ರು ನಮ್ಮ ತಮ್ಮನ್ನ. ನಮ್ಗೆ 10 ಸಾರಿ ಫೋನ್ಗಳು ಬರ್ತವೆ, ಸರ್ ನಿಮ್ದು ಎಷ್ಟು ಹೇಳಿ ಸರ್ ಅಂತಾರೆ. ಈಗ ಅಗ್ರಿಮೆಂಟು ನಿಮ್ಗಾಗಿದ್ರು ಕೂಡ ನಿಮಗೂ ಸಿಕ್ಕಿಲ್ಲ ಲ್ಯಾಂಡ್, ನೀವು ಸ್ಟೇ ತಗೊಂಡಿದ್ದೀವಿ ನಾವು. ಈಗ ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಕೋರ್ಟ್ ರಜೆ ಇದೆ, ಹೈಕೋರ್ಟ್ ಅಂತ ಬಂದವ್ರು ದೌರ್ಜನ್ಯ ಮಾಡೋಕ್ಕೆ.
ನಂದು ರಿಜಿಸ್ಟ್ರು 2003 ಆಗಿರೋ ಅಗ್ರಿಮೆಂಟ್ ರಿಜಿಸ್ಟ್ರು ಕಂಟಿನ್ಯೂ ಇದೆ, EC ಇದೆ, ಪಾಣಿ ಇದೆ, ಸ್ಟೇ ಇದೆ, ಎಲ್ಲ ಗೊತ್ತಿದೆ ಅವ್ರಿಗೆ. ಇದು ಒಂಥರ ದೌರ್ಜನ್ಯದ ಕೆಲಸ. ಇನ್ನು ದುಡ್ಡಿನ ಆಸೆಗೆ ಇಷ್ಟೆಲ್ಲ ರಾದ್ಧಾಂತ ಮಾಡಿರೋ ಸೌಭಾಗ್ಯಮ್ಮನ ಮಗ ಸುದರ್ಶನ್ ತಾವು ತುಂಬಾ ಡೀಸೆಂಟು, ತಾವು ಏನೂ ತಪ್ಪು ಮಾಡಿಲ್ಲ, ಈ ಜಾಗವನ್ನ ಕ್ಲೀನ್ ಮಾಡಿಸೋದಕ್ಕೆ ಬಂದಿದ್ದೇವೆ, ಯಾರಿಗೂ ಸೇಲ್ ಅಗ್ರಿಮೆಂಟ್ ಮಾಡಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಸ್ವಾಮೀಜಿಯ ಚೇಲ ಚಿಕ್ಕಣ್ಣ ಯಾಕಿಲ್ಲಿದ್ದಾರೆ ಅಂತ ಕೇಳಿದ್ರೆ, ಚಿಕ್ಕಣ್ಣ ಸ್ವಾಮೀಜಿ ಕಡೆಯವರಲ್ಲ, ಅವರು JCB ಅವರು. ಅವರಿಗೆ ನಾವು ಜಾಗ ಕ್ಲೀನ್ ಮಾಡ್ಕೊಡೋದಕ್ಕೆ ಕೇಳಿದ್ವಿ ಅಷ್ಟೇ ಅಂತ ಪುಂಗಿ ಊತ್ತಿದ್ದಾನೆ. ಸ್ವಾಮಿ, ಇದು ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಜಾಗ. ನಮ್ಮ ತಾತ ಆಗಲಿ, ನಮ್ಮ ತಂದೆ ಆಗಲಿ, ನಾವಾಗಲಿ ವಾದ್ಯ ಊದ್ಕೊಂಡು ಇಲ್ಲಿವರೆಗೂ ಇದ್ರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ 40 ವರ್ಷದಿಂದ ಕೇಸ್ ನಡೀತಾನೆ ಇತ್ತು. ಎಲ್ಲ ಕೋರ್ಟಲ್ಲಿ ಆರ್ಡರ್ ಕಾಫಿ ಆದರೂ ಕೂಡ ಇಲ್ಲಿ ನಾವು ಸ್ಪಾಟಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮನ್ನು ಎದುರಿಸಿ ದೌರ್ಜನ್ಯ ಮಾಡಿ ನಮ್ಮನ್ನು ನಾಚಿಕೆ ಹಾಕೋರು. ಈಗ ಮೊನ್ನೆ DC ಕೋರ್ಟಲ್ಲೂ ಆರ್ಡರ್ ಆಗಿದೆ, KETಲಿ ಆರ್ಡರ್ ಆಗಿದೆ, ಹೈಕೋರ್ಟಲ್ಲೂ ಆಗೋದಾಗಿದೆ, ಟ್ರಿಬ್ಯುನಲಲ್ಲಿ ಆಗಿದೆ, ಫಾರಮ್ ನಂಬರ್ 10 ಇದೆ. ನಮ್ಮೆಲ್ಲ ದಾಖಲೆಗಳನ್ನ ತಗೊಂಡು ನಮ್ಮ ಜಮೀನನ್ನ ಕ್ಲೀನ್ ಮಾಡಿಸ್ಕೊಳಕ್ಕೆ ನಾವು ಬಂದಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯವಾಗಿ ಜಾಗಕ್ಕೆ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕ್ಲೀನ್ ಮಾಡಬೇಡಿ ಅಂತ. ಅವ್ರ ಹತ್ರ ದಾಖಲೆ ಇದ್ದರೆ ಅವ್ರು ಬಂದು ನಿಲ್ಲಿಸ್ಲಿ. ಏನೂ ದಾಖಲೆ ಇಲ್ದಲೆ ಸ್ಟೇ ಇದೆ, ಜಮೀನ ಬೇರೆಯವ್ರಿಗೆ ಮಾರಬಾರ್ದು ಅಂತ ಸ್ಟೇ ಇದೆ ಹೊರತು ಜಮೀನ್ ಕ್ಲೀನ್ ಮಾಡಬೇಡಿ ಅಂತ ಇಲ್ಲ. ಸರ್ ಮಾಡಿದ್ರು ಅಕಸ್ಮಾತ್ ಅವರೇ ತಗೊಂಡ್ಲಿ ಬಿಡಿ ಸರ್, ನಾವೇನು ತೊಂದರೆ ಕೊಟ್ಟಿಲ್ಲ. ಜಮೀನ್ ಕ್ಲೀನ್ ಮಾಡಕ್ ಬಂದಿದೀವಿ ನಾವು. ಸೇಲ್ ಅಗ್ರಿಮೆಂಟ್ ಸ್ಟೇ ಇದ್ರು ಕೂಡ ಕೋರ್ಟ್ ಉಲ್ಲಂಘನೆ ಮಾಡಿ ಕಣ್ಣೂರು ಸ್ವಾಮೀಜಿಗೆ ಇಲ್ಲ ಮಾಡಿಲ್ಲ. ಅವ್ರಿಗೂ ನಮಗೂ ಯಾವುದು ಸಂಬಂಧ ಇಲ್ಲ. ನಮ್ಮ ಜಾಗ ನಾವು ಅಚ್ಚುಕಟ್ಟು ಮಾಡ್ಕೊಂತ ಇದೀವಿ. ಅವ್ರ ದಾಖಲೆ ಇದ್ರೆ ಅವ್ರು ತಗೊಂಡ್ಲಿ ಸ್ವಾಮಿ. ಚಿಕ್ಕಣ್ಣವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ನಾವು ಜಮೀನು ಓನರು, ಅವ್ರ JCB ಇದೆಯಂತೆ, ಅವ್ರು ಕೆಲಸ ಮಾಡಿಸ್ತಾರೆ, ಕೂಲಿ ಕೊಟ್ಟಿದ್ದೀವಿ, ಕೆಲಸ ಮಾಡಿಸ್ತಾ ಇದ್ದೀವಿ. ಇದಕ್ಕೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಸುದರ್ಶನ್ ಅಂತೇಳಿ, ನಾನು ಸೌಭಾಗ್ಯಮ್ಮನ ಮಗ, ಹನುಮಂತರಾಯಪ್ಪನ 5ನೇ ಮಗ, ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ನಾವು ಚಾಕರಿದಾರರು. ಇನ್ನು ಸ್ವಾಮೀಜಿಯ ಚೇಲ ಆಗಿರೋ ಚಿಕ್ಕಣ್ಣ ಜಾಗದ ಡಾಕ್ಯುಮೆಂಟ್ ಇಟ್ಕೊಂಡು ಅಲ್ಲಿದ್ದವರಿಗೆ ಆವಾಜ್ ಹಾಕ್ತಾ ನಮ್ಮ ಜಾಗ ಅಂತ ಬೆದರಿಕೆ ಹಾಕ್ತಿದ್ರಂತೆ. ಇದ್ರ ಬಗ್ಗೆ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು JCB ಅವನು ಅಂತ ಕಥೆ ಕಟ್ತಿದ್ದಾನೆ. ಸ್ವಾಮಿ, ನಮ್ಗೆ ಯಾರು ಮುಖಾಂತರ ಇಲ್ಲ, ಯಾವ ಸ್ವಾಮೀಜಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವ್ರ ಪಾಪ ತಾಮಂದು ದುಡ್ಡು ಕೊಟ್ರಣ್ಣ, ಹಿಂಗೆ ಕೋರ್ಟ್ ಆರ್ಡರ್ ಆಗೈತೆ, ಈ ಥರ ಐತೆ, ನಂದು ಕ್ಲೀನ್ ಮಾಡಿಸ್ಕೊಡಪ್ಪ ಅಂತ ಹೇಳಿದ್ರು. ದುಡ್ಡು ಕೊಟ್ಟವ್ರೆ, ನಾವು ಮಾಡಿಸ್ತಾ ಇದ್ದೀವಿ. ನಿಲ್ಸು ಅಂತ ಹೇಳಿದಿರ, ನಿಲ್ಸಿ ಹೋಯ್ತಾ ಇದ್ದೀವಿ ಟೇಷನ್ ತಗ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಾಮಿ. ಇದ್ರೊಳಗೆಲ್ಲ ಸುಮ್ಮನೆ ಮಾತಾಡೋದು ಏನು ಪ್ರಯತ್ನ ಇಲ್ಲ. ಅಷ್ಟೇ, ನಮ್ದೇನು ಇಲ್ಲ. ಈಗ ಇನ್ನೊಬ್ರು 2003 ಫಸ್ಟ್ ಅಗ್ರಿಮೆಂಟ್ ಆಗಿದ್ದವ್ರು ಹೇಳ್ತಾರೆ, ನಮಗೆ ಚಿಕ್ಕಣ್ಣವರೇ ಫೋನ್ ಮಾಡಿ ಅದೇನು ನಿಮ್ಗೆ ಸೆಟಲ್ಮೆಂಟ್ ಮಾಡಿಸ್ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಚಿಕ್ಕಣ್ಣವ್ರ ಮಧ್ಯಸ್ಥಿಕೆ ವಹಿಸ್ಕೊಂಡು ಬಂದು ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಸ್ವಾಮಿ. ಯಾವುದೇ ಕಾರಣಕ್ಕೂ ನಮ್ಗೆ ಅದು ಯಾವುದು ತೊಂದರೆ ಕೊಟ್ಟೂ ಇಲ್ಲ. ವಿಶ್ವಾಸದಲ್ಲಿ ನಾವು ಈ ಜಮೀನು ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವಾಗಗಳಿಂದ ಮಾತಾಡಿದೀವಿ ಅಷ್ಟೇ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸ್ವಾಮಿ. ನೀವು ಯಾರಿಗೂ ಮಧ್ಯವರ್ತಿ ಇಲ್ಲ ಚಿಕ್ಕಣ್ಣ ನಮಗೆ ಬೆದರಿಸ್ತಿದ್ದಾರೆ, ಸೆಟಲ್ಮೆಂಟ್ ಮಾಡಿಸ್ತೀವಿ ಸ್ವಾಮಿ. ಯಾವ್ದಾರ ಒಂದು ಬೆದರಿಕೆ ಒಂದು ಏನಾರ ಆಡಿಯೋ ಇದ್ರೆ ಕೊಡಿ ಸ್ವಾಮಿ. ಸುಮ್ಗೆ ನಮ್ಮನ್ನು ಹಿಂಗೆ ಮಾಡಿ ಈ ಥರ ಕೂಲಿ ಮಾಡೋಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ. ಕೂಲಿ ಮಾಡೋಕ್ಕೂ ಬಿಡ್ತಾ ಇಲ್ಲ ಅಂದಮೇಲೆ ನಾವು ಇನ್ನೇನು ಮಾಡೋಣ ಹೇಳಿ? ಚಿಕ್ಕಣ್ಣ ಮತ್ತು ರೌಡಿಗಳು ಬಂದು ನಮಗೆ ಯಾರು ರೌಡಿಗಳೇ ಇಲ್ವಲ್ಲ ಸ್ವಾಮಿ. ಯಾರು ರೌಡಿಗಳು ಅಂದ್ರೆ ಏನು ಸ್ವಾಮಿ? ರೌಡಿಗಳು ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ನೀವೇ ಹುಟ್ಟಾಕ್ತಿದ್ದೀರಿ ಅಷ್ಟೇ ಸ್ವಾಮಿ. ಅದೇ ಅದು ಹುಟ್ಟಾಗಿ ಇವ್ರು 30 ವರ್ಷದಿಂದ ಸ್ವಾಮಿ, 40 ವರ್ಷ ಪಾಪ ನಂತ್ಕೊಂಡು ಮೈಂತಾಗ ಬಂದರು ಸ್ವಾಮಿ. ಬರೋಣ, ಹಿಂಗೆ ಕ್ಲೀನ್ ಮಾಡಿಸ್ಕೊಡೋಣ, ದಯವಿಟ್ಟು ಬರೋಣ ಅಂತ. ಆವಾಗ JCBಗಳು ತರಿಸಿ ದುಡ್ಡು ಕೊಟ್ಟು, ಪಾಪ ಅವರೇ ಕೊಟ್ಟವ್ರು, AFನೇ ದುಡ್ಡು ಕೊಟ್ಟಿರೋರು ಕೇಳಿ. ದುಡ್ಡು ಕೊಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಸ್ವಾಮಿ, ಅಷ್ಟೇ. ನಮ್ದೇನೂ ಇಲ್ಲ, ಸಂಬಂಧನೇ ಇಲ್ಲ. ಉಂಟಾ ಅದು? ಒಟ್ನಲ್ಲಿ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯದ ಜಾಗದ ವಿವಾದ ಸುಮಾರು ವರ್ಷಗಳಿಂದಲೂ ನಡೀತಾ ಇದೆ. ಒಂದೇ ಜಾಗವನ್ನ ಹಣದ ಆಸೆಗೆ ಸೌಭಾಗ್ಯಮ್ಮ ಕುಟುಂಬಸ್ಥರು ಇಬ್ಬರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು ಒಂದ್ ಕಡೆ ಅಪರಾಧ ಆದ್ರೆ, ಮತ್ತೊಂದು ಕಡೆ ಪಹಣಿಯಲ್ಲಿ ತಿದ್ದಿ ಅಕ್ರಮ ಎಸಗಿರೋ ಬಗ್ಗೆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜಾಶಕ್ತಿ ಟಿವಿಗೆ ಸಾಕ್ಷಿ ಸಿಕ್ಕಿದೆ. ಇತ ಭೂ ವಿವಾದಕ್ಕೆ ಪ್ರತಿಷ್ಠಿತ ಸ್ವಾಮೀಜಿ ಎಂಟ್ರಿ ಆಗಿದ್ದು, ಜಾಗಕ್ಕಾಗಿ ಸ್ವಾಮೀಜಿ ಕೂಡ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ. ಜಾಗಕ್ಕಾಗಿ ಧಮಕಿ ಹಾಕೋ ಮಟ್ಟಿಗೆ ಹೋಗಿರೋದು ಮಾತ್ರ ಬೇಸರದ ಸಂಗತಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಮೀನು ವಿವಾದ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ನೊಂದವರಿಗೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.